ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ. ಭಾರತದಾದ್ಯಂತ ವಕ್ಫ್ ವಿಚಾರ ಸದ್ಯ ಸುದ್ದಿಯಲ್ಲಿದೆ. ಕೆಲವು ರಾಜ್ಯಗಳಲ್ಲಿ ಹಿಂಸಾಚಾರ ನಡೀತಿದೆ. ಆದರೆ ವಕ್ಫ್ ವಿಚಾರದಲ್ಲಿ ಯೋಗಿಜಿ ಅವರ ತಾಕತ್ತು ಮೆಚ್ಚಲೇಬೇಕು. ವಕ್ಫ್ ಕಬಳಿಕೆ ಮಾಡಿಕೊಂಡಿದ್ದ ಬರೋಬ್ಬರಿ 58 ಎಕರೆ ಜಮೀನನ್ನ ಉತ್ತರ ಪ್ರದೇಶ ಸರ್ಕಾರ ಕೈವಶ ಮಾಡಿಕೊಂಡಿದೆ. ವಕ್ಫ್ ಹೆಸರಲ್ಲಿ ನಡೀತಿದ್ದ ಕಳ್ಳಾಟಕ್ಕೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬ್ರೇಕ್ ಹಾಕಿದೆ. ಅಷ್ಟಕ್ಕೂ ಯೋಗಿಜಿ ಅವರು ಕೈಗೊಂಡಿರುವ ನಿರ್ಧಾರ ಏನು? ವಕ್ಫ್ ಕಾನೂನು ಜಾರಿಗೆ ಬರುತ್ತಲೇ ಇಷ್ಟೊಂದು ಜಮೀನು ಕೈವಶ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಅನ್ನೋದನ್ನ ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ. ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋವನ್ನ ತಪ್ಪದೆ ಇತರರಿಗೂ ಶೇರ್ ಮಾಡಿ. ವಕ್ಫ್ ಹೊಸ ಕಾನೂನು ಭಾರತದಲ್ಲಿ ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರ ಲೋಕಸಭೆ ರಾಜ್ಯಸಭೆಯಲ್ಲಿ ಮಂಡಿಸಿ ಗೆಲುವು ಕಂಡಿದೆ. ಸದ್ಯ ವಕ್ಫ್ ಹೊಸ ಕಾನೂನು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಮತ್ತೊಂದೆಡೆಯಲ್ಲಿ ಶಾಂತಿ ದೂತರು ವಕ್ಫ್ ಹೊಸ ಕಾನೂನು ವಿರೋಧಿಸಿ ಹೋರಾಟ ನಡೆಸುತ್ತಿದ್ದಾರೆ. ಸದ್ಯಕ್ಕಂತೂ ಭಾರತದಲ್ಲಿ ವಕ್ಫ್ ಕಾನೂನು ಜಾರಿಯಾಗಿದೆ. ಈ ನಡುವಲ್ಲೇ ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಿಂದ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕಾನೂನುಗಳಿಗೆ ಬೆಲೆ ಬಂದಿದೆ. ಇದೀಗ ಕೇಂದ್ರ ಸರ್ಕಾರ ವಕ್ಫ್ ಕಾನೂನು ಜಾರಿ ಮಾಡಿದ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ 58 ಎಕರೆ ಭೂಮಿಯನ್ನ ಸರ್ಕಾರ ವಕ್ಫ್ ಬೋರ್ಡ್ನಿಂದ ಕಿತ್ತುಕೊಂಡಿದೆ. ವಕ್ಫ್ ವಶದಲ್ಲಿದ್ದ ಭೂಮಿಯನ್ನ ಅಷ್ಟು ಸುಲಭಕ್ಕೆ ಸರ್ಕಾರಗಳು ಕಿತ್ತುಕೊಳ್ಳೋದಕ್ಕೆ ಸಾಧ್ಯವೇ ಅನ್ನೋ ಅನುಮಾನ ಮೂಡೋದು ಸಹಜ. ಆದರೆ ಉತ್ತರ ಪ್ರದೇಶದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಯೋಗಿ ಆದಿತ್ಯನಾಥ್ ಅವರ ತಾಕತ್ತೆಂಥದ್ದು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಯಾರಿಗೂ ಯಾವುದಕ್ಕೂ ಮುಲಾಜು ಮಾಡೋ ಜಾಯಮಾನವೇ ಯೋಗಿಜಿ ಅವರದ್ದಲ್ಲ. ಇದೇ ಕಾರಣದಿಂದಲೇ ಒಂದು ಕಾಲದಲ್ಲಿ ಗೂಂಡಾ ರಾಜ್ಯ ಅನ್ನೋ ಹಣೆಪಟ್ಟಿ ಹೊತ್ತುಕೊಂಡಿದ್ದ ಉತ್ತರ ಪ್ರದೇಶವೀಗ ರಾಮರಾಜ್ಯವಾಗಿದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಅಬ್ಬರ ಎಷ್ಟಿದೆ, ಅವರನ್ನ ಕಂಡ್ರೆ ಭಯ ಎಷ್ಟಿದೆ ಅಂತಂದ್ರೆ ಜಾಮೀನು ಸಿಕ್ಕರೂ ಕೂಡ ಖೈದಿಗಳು ಬಿಡುಗಡೆ ಆಗೋದಕ್ಕೆ ಭಯ ಪಡ್ತಿದಾರಂತೆ. ಹೊರಗೆ ಬಂದ್ರೆ ಯೋಗಿ ಸರ್ಕಾರ ತಮ್ಮನ್ನ ಎನ್ಕೌಂಟರ್ ಮಾಡಿ ಮುಗಿಸುತ್ತೆ ಅನ್ನೋ ಭಯ ಕಾಡ್ತಿದೆಯಂತೆ. ಅಧಿಕಾರಿಗಳಂತೂ ಫುಲ್ ಅಲರ್ಟ್ ಆಗಿದ್ದಾರೆ. ಪೊಲೀಸರ ಕೈಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದ್ದು ರಾಮರಾಜ್ಯದಲ್ಲಿ ಬಾಲ ಬಿಚ್ಚಿದ್ರೆ ಅವರ ಕಥೆಯನ್ನೇ ಮುಗಿಸಿಬಿಡ್ತಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರ ಎಸಗೋದಕ್ಕೆ ಭಯ ಪಡ್ತಿದ್ದಾರೆ. ಭ್ರಷ್ಟಾಚಾರಿಗಳನ್ನ ಮುಲಾಜಿಲ್ಲದೆ ಮನೆಗೆ ಕಳುಹಿಸುವ ಕಾರ್ಯವನ್ನ ಯೋಗಿಜಿ ನಿರಂತರವಾಗಿ ಮಾಡುತ್ತಲೇ ಇದ್ದಾರೆ. ಅನ್ಯಾಯ, ಅನಾಚಾರ, ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ತೀರಾ ಕಡಿಮೆಯಾಗಿದ್ದು ಜನಸಾಮಾನ್ಯರು ನೆಮ್ಮದಿಯ ಬದುಕನ್ನ ಕಾಣ್ತಿದ್ದಾರೆ. ಅದರಲ್ಲೂ ಹಿಂದೂಗಳಿಗೆ ವಿಶೇಷ ಸ್ವಾತಂತ್ರ್ಯ ಸಿಕ್ಕಂತಾಗಿದೆ. ಮೊನ್ನೆ ಹೋಳಿ ಹಬ್ಬದ ಹೊತ್ತಲ್ಲಿ ನಮಾಜ್ ಮಾಡೋದಕ್ಕೆ ಹೋಳಿ ಹಬ್ಬದ ಆಚರಣೆ ತೊಡಕಾಗುತ್ತೆ ಅಂತ ಬೊಬ್ಬೆ ಹಾಕದವರ ಬಾಯನ್ನ ಯೋಗಿಜಿ ಮುಚ್ಚಿಸಿಬಿಟ್ಟಿದ್ರು. ಇದೀಗ ಅದೇ ಯೋಗಿನಾಡ್ನಲ್ಲಿ ವಕ್ಫ್ ವಿಚಾರದಲ್ಲಿ ಅಧಿಕಾರಿಗಳು ಅಕ್ರಮ ಪತ್ತೆ ಹಚ್ಚಿ ದಿಟ್ಟ ಕ್ರಮ ಕೈಗೊಂಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಲ್ಲ, ಅದೇ ಪ್ರಯಾಗ್ರಾಜ್ನ ಪಕ್ಕದ ಜಿಲ್ಲೆಯೇ ಕೌಶಂಬಿ. ಈ ಕೌಶಂಬಿ ಜಿಲ್ಲೆಯಲ್ಲಿ ವಕ್ಫ್ ಸುಮಾರು 98.95 ಹೆಕ್ಟೇರ್ ಪ್ರದೇಶವನ್ನು ಹೊಂದಿತ್ತು. ಈ ಪ್ರದೇಶದಲ್ಲಿ ಸಾಕಷ್ಟು ಮದರಸಾ, ಮಸೀದಿ, ಸ್ಮಶಾನ ಭೂಮಿಯ ಜೊತೆಗೆ ಹಲವರು ಮನೆಗಳನ್ನೂ ಕಟ್ಟಿಕೊಂಡು ವಾಸವಾಗಿದ್ರು. ಆದರೆ ಈ ಪ್ರದೇಶದಲ್ಲಿ ಸುಮಾರು 58 ಎಕರೆ ಭೂಮಿ ಸರ್ಕಾರಕ್ಕೆ ಸೇರಿದ್ದಾಗಿತ್ತು. ಕೌಶಂಬಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮಧುಸೂದನ್ ಹುಲಗಿ ಅವರು ಈ ಆಸ್ತಿಯ ಕುರಿತು ತನಿಖೆಗೆ ಆದೇಶ ನೀಡಿದರು. ಮಧುಸೂದನ್ ಹುಲಗಿ ಕರ್ನಾಟಕ ಮೂಲದ IAS ಅಧಿಕಾರಿ, ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದವರು. ವಕ್ಫ್ ಅಕ್ರಮ ಭೂಕಬಳಿಕೆ ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡವೊಂದನ್ನು ರಚಿಸಿದ್ರು. ಹಲವು ವರ್ಷಗಳಿಂದಲೂ ಸರ್ಕಾರ ಭೂಮಿಯನ್ನ ಬಳಸಿಕೊಂಡು ಕೋಟ್ಯಂತರ ರೂಪಾಯಿ ಆದಾಯವನ್ನ ಪಡೆದುಕೊಂಡಿತ್ತು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೂಲಂಕುಷವಾಗಿ ತನಿಖೆ ನಡೆದು
ಒಟ್ಟು ಭೂಮಿಯಲ್ಲಿ 58.95 ಎಕರೆ ಜಮೀನು ಗ್ರಾಮ ಸಮಾಜಕ್ಕೆ ಸೇರಿದ್ದಾಗಿದೆ ಅನ್ನೋ ಅಂಶ ಬೆಳಕಿಗೆ ಬಂದಿತ್ತು. ಈ ಕುರಿತು ವಕ್ಫ್ ಬೋರ್ಡ್ಗೆ ಜಿಲ್ಲಾಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು. ಜಿಲ್ಲಾಧಿಕಾರಿಗಳ ತನಿಖೆಗೆ ವಿರೋಧ ವ್ಯಕ್ತಪಡಿಸುವ ಅಥವಾ ಪ್ರಭಾವ ಬೀರುವ ಕೆಲಸವನ್ನ ಯಾರೂ ಮಾಡಲಿಲ್ಲ. ಯಾಕೆಂದ್ರೆ ಉತ್ತರ ಪ್ರದೇಶದಲ್ಲಿ ಅಧಿಕಾರ ನಡೆಸ್ತಾ ಇರೋದು ಮಮತಾ ಬ್ಯಾನರ್ಜಿ ಸರ್ಕಾರ ಅಲ್ಲ, ಅದು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ. ಯೋಗಿಜಿ ಅವರ ಸರ್ಕಾರದಲ್ಲಿ ಯಾವ ಅಧಿಕಾರಿಯ ಮೇಲೂ ಪ್ರಭಾವ ಬೀರೋದಕ್ಕೆ ಅವಕಾಶವೇ ಇಲ್ಲ. ಸತ್ಯ ಪ್ರಾಮಾಣಿಕತೆಗಷ್ಟೇ ಯೋಗಿಜಿ ಬೆಲೆ ಕೊಡೋದು. ಇದೇ ಕಾರಣದಿಂದಲೇ ವಕ್ಫ್ ಅಕ್ರಮವಾಗಿ ಕಬಳಿಕೆ ಮಾಡಿದ್ದ ಸರ್ಕಾರಿ ಜಮೀನನ್ನ ಉತ್ತರ ಪ್ರದೇಶದ ಸರ್ಕಾರ ಮರಳಿ ಪಡೆದಿದೆ. ಭಾರತದಲ್ಲಿ ವಕ್ಫ್ ಹೊಸ ಕಾನೂನು ಜಾರಿಗೆ ಬಂದ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ಗೆ ಯೋಗಿಜಿ ಸರ್ಕಾರ ಬಿಸಿ ಮುಟ್ಟಿಸಿದೆ. ವಕ್ಫ್ ಕಾನೂನು ಜಾರಿಯಾದ ಕೂಡಲೇ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯವೇ ಅನ್ನೋ ಅನುಮಾನ ನಿಮಗೆ ಬಾರದೇ ಇರದು. ಭಾರತದಲ್ಲಿ ವಕ್ಫ್ ಕಾನೂನು ಜಾರಿ ಆಗೋ ಮೊದಲೇ ಯೋಗಿಜಿ ಉತ್ತರ ಪ್ರದೇಶದಲ್ಲಿ ಇಂಥದ್ದೊಂದು ಆದೇಶವನ್ನ ಹೊರಡಿಸಿದ್ರು. ವಕ್ಫ್ ವಿಚಾರದಲ್ಲಿ ದಿಟ್ಟ ಕ್ರಮ ಕೈಗೊಂಡಿದ್ರು. ಉತ್ತರ ಪ್ರದೇಶದಲ್ಲಿರುವ ಮಸೀದಿ, ಮದರಸಾ, ದರ್ಗಾಗಳಿಗೆ ಸೇರಿರುವ ಆಸ್ತಿಯ ವಿವರಣೆಯನ್ನ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಯೋಗಿ ಆದಿತ್ಯನಾಥ್ ಅವರು ಆದೇಶ ಹೊರಡಿಸಿದ್ರು. ಇದರಲ್ಲಿ ಅಕ್ರಮ ಆಸ್ತಿ ಎಷ್ಟು, ಸಕ್ರಮ ಎಷ್ಟು ಅಂತ ವಿವರಣೆ ನೀಡಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಮಸೀದಿ, ಮದರಸಾ ಹಾಗೂ ದರ್ಗಾಗಳ ಆಸ್ತಿಯ ಕುರಿತು ಮಾಹಿತಿಯನ್ನ ಪಡೆದ ನಂತರದಲ್ಲಿ ಭಯಾನಕ ಅಂಶವೊಂದು ಹೊರಬಿದ್ದಿತ್ತು. ಉತ್ತರ ಪ್ರದೇಶದಲ್ಲಿ 24,000 ಮಸೀದಿ, ಮದರಸಾಗಳಿವೆ. ಈ ಪೈಕಿ 16,000 ಮದರಸಾ, ಮಸೀದಿಗಳಿಗೆ ಸ್ಥಳೀಯಾಡಳಿತದಿಂದ ಅನುಮತಿ ಪಡೆಯಲಾಗಿದೆ. ಉಳಿದ 4,000 ಮಸೀದಿಗಳಿಗೆ ಯಾವುದೇ ಅನುಮತಿ ಪಡೆದಿಲ್ಲ. ಜೊತೆಗೆ ಸಕ್ರಮ ಆಸ್ತಿಯನ್ನೂ ಹೊಂದಿಲ್ಲ. ಹೀಗಾಗಿ ಅಕ್ರಮವಾಗಿ ಇರುವ ಪ್ರತಿ ಮಸೀದಿಗಳು ನಿತ್ಯವೂ 10,000 ರೂಪಾಯಿ ಬಾಡಿಗೆ ಪಾವತಿಸುವಂತೆ ಯೋಗಿಜಿಯವರ ಸರ್ಕಾರ ಆದೇಶಿಸಿತ್ತು. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲಿರುವ 4,000ಕ್ಕೂ ಅಧಿಕ ಮಸೀದಿಗಳ ಮೇಲೆ ಸರ್ಕಾರ ಹದ್ದಿನ ಕಣ್ಣಿರಿಸಿದೆ. ಈ ಮಸೀದಿ, ಮದರಸಾಗಳು ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ನಿರ್ಮಾಣವಾಗಿದ್ವು. ಈ ಮಸೀದಿಗಳು ನುಸುಳುಕೋರರು, ಉಗ್ರರ ಅಡಗುತಾಣ ಆಗಿದೆಯಾ ಅನ್ನೋ ಕಾರಣಕ್ಕೆ ಸರ್ಕಾರ ಈ ಮಸೀದಿಗಳ ಮೇಲೆ ಕಣ್ಣಿಟ್ಟಿತ್ತು. ಇದೀಗ ಉತ್ತರ ಪ್ರದೇಶ ಸರ್ಕಾರ ವಕ್ಫ್ ಕಬಳಿಕೆ ಮಾಡಿದ್ದ ಆಸ್ತಿಯನ್ನ ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಮಾತ್ರವಲ್ಲ, ಉತ್ತರ ಪ್ರದೇಶದ ಇತರ ಕಡೆಗಳಲ್ಲಿಯೂ ಇಂಥದ್ದೇ ಪ್ರಕರಣ ನಡೆದಿದೆಯಾ ಅನ್ನೋ ಬಗ್ಗೆಯೂ ತನಿಖೆ ನಡೆಸೋದಕ್ಕೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದೇವರ ಹೆಸರಲ್ಲಿ ನೀಡುವ ದಾನವೇ ವಕ್ಫ್. ಹೀಗಾಗಿ ದಾನವಾಗಿ ಬಂದ ಆಸ್ತಿ, ಸೊತ್ತು ಮಾತ್ರವೇ ವಕ್ಫ್ಗೆ ಸಂಬಂಧಪಡುತ್ತೆ. ಆದರೆ ಅಕ್ರಮವಾಗಿ ಆಸ್ತಿ ದೇವರಿಗೆ ಸಮರ್ಪಣೆ ಆಗೋದಿಲ್ಲ, ಹಲಾಲ್ ಅಂತ ಅನಿಸೋದೇ ಇಲ್ಲ. ಜೊತೆಗೆ ಮುಸ್ಲಿಂ ಕೂಡ ಇದನ್ನ ಒಪ್ಪೋದಿಲ್ಲ. ಇದು ಹರಾಮ್ ಅನಿಸುತ್ತೆ. ಭಾರತದಲ್ಲಿ ವಕ್ಫ್ ಕಾಯ್ದೆ ಜಾರಿಯಾದ ಕೆಲವೇ ಗಂಟೆಗಳಲ್ಲಿ ಮಾದರಿ ಕಾರ್ಯಕ್ರಮವನ್ನ ಮಾಡಿ ಮುಗಿಸಿದ್ರು. ಇದೇ ಅಲ್ವಾ ತಾಕತ್ತು ಅಂದ್ರೆ. ಇಂಥ ಯೋಗಿಜಿ ಭಾರತದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರೆ ಭಾರತ ಎಷ್ಟು ಸುಭದ್ರವಾಗಿರಬಹುದು ಒಮ್ಮೆ ಯೋಚಿಸಿ. ಅಸಂಖ್ಯಾತ ಹಿಂದೂಗಳೇ, ಒಮ್ಮೆ ಯೋಚಿಸಿ. ಯೋಗಿಜಿ ಅವರ ಕೈಗೆ ಭವ್ಯ ಭಾರತದ ಅಧಿಕಾರವನ್ನು ನೀಡಿದ್ರೆ ಭಾರತ ಹೇಗಿರಬಹುದು, ಹಿಂದೂಗಳು ಎಷ್ಟು ಎದೆಯುಬ್ಬಿಸಿ ನಡಿಬಹುದು ಅನ್ನೋದನ್ನ ಕಲ್ಪನೆ ಮಾಡಿಕೊಳ್ಳಿ. ಎಲ್ಲ ಜನನಾಯಕರ ಮಧ್ಯೆ ನಮ್ಮ ಯೋಗಿಜಿ ನಿಜಕ್ಕೂ ಮಾದರಿ ಅಲ್ವಾ? ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.